Hello everyone. Am I audible? ನನ್ನ ವಾಯ್ಸ್ ಕೇಳಿಸ್ತಿದೆ? ರೈಸ್ ಹ್ಯಾಂಡ್ ಮಾಡಿ. ಯಾ. ಗುಡ್ ಈವ್ನಿಂಗ್ ಟು ಆಲ್. ಆನ್ಲೈನ್ ಮತ್ತೆ ಆಫ್ಲೈನ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸೆಷನ್ ಸ್ಮೂತ್ ಆಗಿ ನಡಿಬೇಕು ಅಂದ್ರೆ ಕೆಲವು ಗ್ರೌಂಡ್ ರೂಲ್ಸ್ ಇರುತ್ತೆ, ಸೊ ಅದನ್ನ ಹೇಳ್ತೀನಿ, ಎಲ್ಲರೂ ಫಾಲೋ ಮಾಡಬೇಕು. ಫಸ್ಟ್ ಒನ್ ಬಂದು ಯಾರೆಲ್ಲ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಎಲ್ಲರೂ ನಿಮ್ಮ ವಿಡಿಯೋಸ್ ಅನ್ನ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ದಟ್ ನಿಮ್ಮ ಹತ್ರನೇ ಮಾತಾಡ್ತಿರೋ ಫೀಲಿಂಗ್ ನಮಗೂ ಬರುತ್ತೆ. ಸೊ ಯಶೋಧ, ಅಭಿಷೇಕ್, ಪೂಜಾ, ನಿಮ್ಮ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನರೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಉಮಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಆನ್ ಮಾಡ್ಕೊಂಡಿದ್ದಕ್ಕೆ. ಸೆಕೆಂಡ್ ಒನ್ ಬಂದು ನಿಮ್ಮ ಫೋನ್ಸ್ ಅನ್ನ ಸೈಲೆಂಟ್ ಮೋಡಲ್ಲಿ ಇಡಿ. ಸೊ ಈ ಸೆಷನ್ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ನೋಟ್ಬುಕ್ ಮತ್ತೆ ಪೆನ್ ಅನ್ನ ಒಂದು ಅವೈಲೇಬಿಲಿಟಿ ಇಟ್ಕೊಳ್ಳಿ. ಸೊ ಏನಾದ್ರೂ ಪಾಯಿಂಟ್ ನೋಟ್ ಡೌನ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ದ ಫೋರ್ತ್ ಒನ್, ಯಾರೆಲ್ಲ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಎಲ್ಲರೂ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಈ ಸೆಷನ್ ಅನ್ನ ಅಟೆಂಡ್ ಮಾಡಿ. ಓಕೆ ಅಲ್ವಾ? ಈ ಗ್ರೌಂಡ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ? ಎಸ್ ಅಂದ್ರೆ ಎಲ್ಲ ರೈಸ್ ಹ್ಯಾಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ MBA ಪ್ರೋಗ್ರಾಮ್ 2 ಸೆಷನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಅಟೆಂಡ್ ಮಾಡಿದೀರಾ 2 ಸೆಷನ್ಸ್? ಓಕೆ, ಶಿಲ್ಪಾ, ಪವನ್, ಮಂಜುನಾಥ್ ರೆಡ್ಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ 2 ಸೆಷನ್ ಅಲ್ಲಿ ಏನೆಲ್ಲ ಲರ್ನಿಂಗ್ ಪಾಯಿಂಟ್ಸ್ ಇದೆ ತಿಳ್ಕೊಂಡಿದ್ದೀರಾ ಅನ್ನೋದನ್ನ ವಿಡಿಯೋ ಪ್ಲೇ ಮಾಡ್ತೀನಿ, ಜಸ್ಟ್ ವಾಚ್ ಇಟ್. ಹಾಯ್, MBE ಮೀನ್ಸ್ ಮೇಡ್ ಬಿಸ್ನೆಸ್ ಈಸಿ. ಡೇ 1 ಪ್ರೋಗ್ರಾಮ್ ಅಲ್ಲಿ ಇಂಪಾರ್ಟೆಂಟ್ 5 ಲರ್ನಿಂಗ್ಸ್ ಏನು? ಕಾಮನ್ ಆಗಿ ಬಿಸ್ನೆಸ್ ಓನರ್ಸ್ ಏನೆಲ್ಲ ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡೆ. ಸ್ಟಾರ್ಟ್ಅಪ್ ಬಿಸ್ನೆಸ್ ಓನರ್ಸ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಮತ್ತು ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ತಿಳ್ಕೊಂಡೆ. ಆಕ್ಚುಲ್ ಆಗಿ ಬಿಸ್ನೆಸ್ ಓನರ್ಸ್ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕೆಂಬುದನ್ನು ನಾ ಈ ವೆಬಿನಾರ್ ಮೂಲಕ ತಿಳ್ಕೊಂಡೆ. All great peoples comes from struggles only, but they learn from others' mistake also. The MBE Business Day 1 session has taught me the importance of creating a unique identity, and learning is a never-ending process. So, what about day 2? Stay tuned and attend tomorrow's online session. And also, don't forget to share and follow our channel. Thank you. So, day 2 learning points ಅನ್ನ ಈಗ ನೋಡಿ. Hi, MBA Day 2 ಪ್ರೋಗ್ರಾಮ್ ಅಲ್ಲಿ ಇಂಪಾರ್ಟೆಂಟ್ 5 ಲರ್ನಿಂಗ್ಸ್ ಏನು? ನೀವು ಬಿಸ್ನೆಸ್ ಗಾಗಿ ಸ್ಪಷ್ಟವಾದ ವಿಷನ್ ಮತ್ತು ಗೋಲ್ಸ್ ಅನ್ನು ಹೊಂದಿರುವುದು ಮುಖ್ಯವಾಗಿದೆ. I have learned that using technology and automating and tracking business would ease the process. Always show a learning attitude. Never hesitate to ask doubt from anybody. I got to know in second of MBA is all great companies grown by taking liabilities from outside only. So never take money from outside is a myth. ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಎಂಪ್ಲಾಯೀಸ್ ನ ಯಾವ ತರ ಟ್ರೀಟ್ ಮಾಡಬೇಕು ಮತ್ತೆ ಅವ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ತಿಳ್ಕೊಂಡೆ. So what about day 3? Stay tuned and attend tomorrow online session. Don't forget to share and follow our channel. ಸೊ ಡೇ 3 ಸೆಷನ್ಗೆ ಎಲ್ಲರೂ ವೇಟ್ ಮಾಡ್ತಿದ್ದೀರಲ್ಲ? ಸೊ ತಡ ಮಾಡ್ತೀರಾ ಗಿರಿ ಸರ್ ಕರೆಯೋಣ. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ಗಿರಿ ಸರ್. ಹಾಯ್, ಥ್ಯಾಂಕ್ ಯು ಚೈತ್ರ. ಥ್ಯಾಂಕ್ ಯು ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಹಾಯ್. ಸೊ ಡೇ 3 ಬಂದೇ ಬಿಡ್ತು. ಆಕ್ಚುಲಿ ಡೇ 1 ಡೇ 2 ಗಿಂತ ಡೇ 3 ಅಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು, ಕೆಲವ್ರಿಗೆ ನೋಡೋಣ ಏನ್ ಹೇಳ್ತಾನೆ ಅಂತ ಡೌಟ್ ಕೂಡ ಇರ್ಬೋದು. ಸೊ ಡೇ 3 ಅಲ್ಲಿ ಏನ್ ಹೇಳೋದು ಅಂತ ಹೇಳೋದಕ್ಕಿಂತ ಮುಂಚೆ ಡೇ 1 ಡೇ 2 ಅಲ್ಲಿ ಆಲ್ರೆಡಿ ತೋರಿಸಿದ್ದಾರೆ ವಿಡಿಯೋ, ಚೈತ್ರ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಲಾಂಗ್ ಸ್ಟೋರಿ ಇನ್ ಶಾರ್ಟ್ ಅಂದ್ರೆ ಯಾವ ತರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಕಾಮನ್ ಆಗಿ ಬಿಸ್ನೆಸ್ ಅಂದ್ರೆ ಏನು ಅಂತಂದ್ರೆ, ಸೊ ಇಟ್ ಇಸ್ ಎ ಪ್ರೋಸೆಸ್ ಆಫ್ ಪರ್ಚೇಸ್ ಆರ್ ಸೇಲ್ ಆಫ್ ಗೂಡ್ಸ್ ಅಥವಾ ಸರ್ವಿಸಸ್ ವಿತ್ ಆನ್ ಇಂಟೆನ್ಷನ್ ಟು ಅರ್ನ್ ಪ್ರಾಫಿಟ್. ಅಂದ್ರೆ ಇಲ್ಲಿ ಪ್ರಾಫಿಟ್ ಉದ್ದೇಶದಿಂದ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನು ಪರ್ಚೇಸ್ ಅಥವಾ ಸೇಲ್ ಮಾಡೋ ಕಾನ್ಸೆಪ್ಟ್ನೇ ಬಿಸ್ನೆಸ್ ಅಂತ ಕರೀತಾರೆ. ಸೊ ಈ ಬಿಸ್ನೆಸ್ ಅಲ್ಲಿ ಸ್ಟೇಜಸ್ ಯಾವ ತರ ಇರುತ್ತೆ, ಬಿಸ್ನೆಸ್ ನ ಯಾವ ತರ ಸ್ಟಾರ್ಟ್ ಮಾಡ್ತಾರೆ, ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ತಿಳ್ಕೋಬೇಕು, ಇದ್ರ ಬಗ್ಗೆ ಹೇಳ್ತಾ ಬಂದೆ ನಾನು ಡೇ 1 ಡೇ 2 ಅಲ್ಲಿ. ಸೊ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅದ್ರ ಬಗ್ಗೆ ರಿಸರ್ಚ್ ಯಾವ ತರ ಮಾಡೋದು, ಪ್ರಾಡಕ್ಟ್ ಏನು, ನನ್ನ ಪ್ರಾಡಕ್ಟ್ ಅಲ್ಲಿ ಏನ್ ಕೆಪಾಸಿಟಿ ಇದೆ, ಮತ್ತೆ ನಾನು ಬೇರೆಯವ್ರಿಗಿಂತ ಏನ್ ಡಿಫ್ರೆನ್ಸು, ಯಾವ ತರ ನಾನು ಪ್ರಾಡಕ್ಟ್ ನ ಜನರ ಹತ್ರ ತಗೊಂಡು ಹೋಗ್ಬೋದು, ಮತ್ತೆ ಅದಕ್ಕೆ ಕಾಂಪಿಟೇಟರ್ ಬಂದ್ರೆ ಯಾವ ತರ ನಾನು ಫೇಸ್ ಮಾಡ್ತೀನಿ,
ಮತ್ತೆ ನನ್ನ ಪ್ರಾಡಕ್ಟ್ ಅಲ್ಲಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಯಾವ ತರ ನೋಡ್ತೀನಿ, ನಾನು ಯಾವ ತರ ಮಾರ್ಕೆಟಿಂಗ್ ಮಾಡ್ತೀನಿ, ಮತ್ತೆ ಯಾವ ತರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತಗೊಂತೀನಿ, ಇದ್ರ ಬಗ್ಗೆ ಎಲ್ಲ ಡೇ 1 ಮತ್ತು ಡೇ 2 ಅಲ್ಲಿ ಡಿಸ್ಕಸ್ ಮಾಡ್ತಾ ಬಂದೆ ಸ್ಟೇಜ್ ಬೈ ಸ್ಟೇಜ್. ಸೊ ಇದರಲ್ಲಿ ಕೆಲವೆಲ್ಲ ಪೀಪಲ್ ಕೆಲವು ತರ ಡೌಟ್ಸ್ ಕೇಳ್ತಾ ಬಂದ್ರು. ಸೊ ಯಾವ ತರ ಡೌಟ್ಸ್ ಅಂದ್ರೆ, ಸರ್ ನಾನು ಇವಾಗ ಬಿಸ್ನೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಬಟ್ ನೆಕ್ಸ್ಟ್ ಲೆವೆಲ್ಗೆ ಗ್ರೋ ಆಗ್ತಾ ಇಲ್ಲ, ಸೇಲ್ಸ್ ಆಗ್ತಿದೆ ಬಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ನನಗೆ ಸಿಗ್ತಿಲ್ಲ, ಸ್ಲೋ ಆಗಿದೆ ಬಿಸ್ನೆಸ್, ಹೇಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು ಅಂತಾನು ಕೆಲವರೆಲ್ಲ ಕಾಲ್ ಮಾಡಿ ಕೇಳಿದ್ರು, ಕೆಲವರು ಪರ್ಸನಲ್ ಆಗಿ ಬಂದು ವಿಸಿಟ್ ಮಾಡಿದ್ರು. ಮತ್ತೆ ಸರ್ ನಮ್ಗೆ ಏನು ಗೊತ್ತಿಲ್ದಿರೋ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಸರ್, ಈಗ ಮುಂದೆ ಹೋಗೋದಾ ಹಿಂದೆ ಹೋಗೋದಾ ಅನ್ನೋ ಪರಿಸ್ಥಿತಿಯಲ್ಲೇನೂ ಇದೀವಿ, ಇದೂ ನಮ್ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದ್ರು. ಸೊ ಅವ್ರಿಗೂ ಹೇಳ್ದೆ, ನೀವು ಕಂಟಿನ್ಯೂಸ್ ಆಗಿ ಕ್ಲಾಸಸ್ನ ಅಟೆಂಡ್ ಮಾಡಿ ಸರ್, ಸೆಷನ್ಸ್ನ ಅಟೆಂಡ್ ಮಾಡ್ತಾ ಇರಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ನೀವು ರನ್ ಮಾಡ್ಬೇಕಾ ಇಲ್ಲ ಕ್ಲೋಸ್ ಮಾಡ್ಬೇಕಾ ಅಂತ. ಲಾಸ್ಟ್ ಸೆಷನ್ ಅಲ್ಲೂ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು, ಸರ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಇಲ್ಲಿ ಬಿಸ್ನೆಸ್ ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಏನು ಇದು ಕ್ಲೋಸ್ ಮಾಡ್ಲಾ ಇಲ್ಲ ಕಂಟಿನ್ಯೂ ಮಾಡ್ಲಾ ಅಂತ. ಅದಕ್ಕೂ ಒಂದು ಆನ್ಸರ್ ಮಾಡಿದೆ, ಏನಂದ್ರೆ ನಿಮ್ ಬಿಸ್ನೆಸ್ ಆಲ್ರೆಡಿ ಅವೇರ್ನೆಸ್ ಆಗಿದ್ದು, ನಿನ್ಗೆ ಎಕ್ಸ್ಪೆನ್ಸಸ್ಗೆ ಮ್ಯಾನೇಜ್ ಆಗೋ ತರ ಬಿಸ್ನೆಸ್ ಬರ್ತಿದ್ರೆ ಸೊ ನೀನ್ ಕಂಟಿನ್ಯೂ ಮಾಡು, ಯಾಕಂದ್ರೆ ಅಟ್ಲೀಸ್ಟ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಆಗ್ತಿದೆ ಅಲ್ವಾ, ಜಸ್ಟ್ ಅವೇರ್ನೆಸ್ ಆಗ್ಲಿ, ಇಲ್ಲಾಂದ್ರೆ ಕಾಂಪಿಟೇಟರ್ಸು ನೀನ್ ಕ್ಲೋಸ್ ಮಾಡ್ತಿದ್ದಂಗೆ ಬೇರೆಯವ್ರು ಉಟ್ಕೊಂತಾರೆ, ಮತ್ತೆ ನಿನ್ಗೆ ಇನ್ನೂ ಕಷ್ಟ ಆಗುತ್ತೆ ಬಿಸ್ನೆಸ್ ರನ್ ಮಾಡೋದು ಅಂತ. ಇದ್ರ ಬಗ್ಗೆನೂ ನಾನು ಹೇಳ್ದೆ. ಸೊ ಈಗ ಡೇ 3 ಬರೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಬಗ್ಗೆನೂ ನಾನು ಹೇಳಿದ್ದೆ. ಸೊ ಈಗ ಡೇ 3 ಅಲ್ಲಿ ಫಸ್ಟ್ ಥಿಂಗ್ ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡ್, ಇದ್ರ ಬಗ್ಗೆ ಏನ್ ಡಿಫ್ರೆನ್ಸ್ ಇದೆ. ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾನು ಒಂದೇ, ಮಾರ್ಕೆಟಿಂಗ್ ಅಂದ್ರೇನು ಒಂದೇ, ಬ್ರ್ಯಾಂಡ್ ಅಂದ್ರೂ ಒಂದೇ ಅಂತ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಸಪ್ರೇಟು, ಬ್ರ್ಯಾಂಡಿಂಗ್ ಅಂದ್ರೆ ಸಪ್ರೇಟು, ಮಾರ್ಕೆಟಿಂಗ್ ಅಂದ್ರೇನೆ ಸಪ್ರೇಟು. ಇಲ್ಲಿ ಫಸ್ಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅಂತ ಹೇಳೋದಕ್ಕೆ ಹೋದ್ರೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಇದು ಪ್ಲಾಟ್ಫಾರ್ಮ್. ಇದರಲ್ಲಿ ಯಾವ್ಯಾವ ತರ ಬರುತ್ತೆ ಅಂದ್ರೆ, ಫೇಸ್ಬುಕ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಗೂಗಲ್ ಮೈ ಬಿಸ್ನೆಸ್ ಬರುತ್ತೆ, ಪಿಂಟ್ರೆಸ್ಟ್ ಬರುತ್ತೆ, ಇನ್ನು ಕೆಲವು ಡಿಫ್ರೆಂಟ್ ಲಿಂಕ್ಡ್ಇನ್ ಅಂತೆ, ಟ್ವಿಟರ್ ಅಂತೆ, ಈ ತರ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ. ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಮ ಪ್ರೋಸೆಸ್ ಆಗಿರುತ್ತೆ. ಇದು ಮಾರ್ಕೆಟಿಂಗ್ ಗೆ ಬರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂದ್ರೆ ಇವೆಲ್ಲ ಗೊತ್ತಾಯ್ತಲ್ವಾ. ಮತ್ತೆ ಮಾರ್ಕೆಟಿಂಗ್ ಅಂದ್ರೆ ಏನು, ನಿಮ್ಮ ಪ್ರಾಡಕ್ಟ್ ನ ನೀವೇನು, ನಿಮ್ ಪ್ರಾಡಕ್ಟ್ ಏನು, ಮತ್ತೆ ನೀವು ಏನನ್ನ ಸೇಲ್ ಮಾಡೋಕೆ ಇಷ್ಟಪಡ್ತಿದ್ದೀರಾ, ನಿಮ್ಮ ಇದನ್ನ ಸರ್ವಿಸಸ್ನ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಮಾರ್ಕೆಟಿಂಗ್ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಪಬ್ಲಿಕ್ಗೆ ನಿಮ್ ಬಗ್ಗೆ ತಿಳಿಸೋದಕ್ಕೆ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್. ಇದ್ರಲ್ಲಿ ಏನಂದ್ರೆ ಎಲ್ಲಾ ಬಿಸ್ನೆಸ್ ಎಲ್ಲಾ ಪ್ಲಾಟ್ಫಾರ್ಮ್ ಯೂಸ್ ಮಾಡೋ ಆಗಿಲ್ಲ, ಪರ್ಟಿಕ್ಯುಲರ್ ಬಿಸ್ನೆಸ್ ಯಾವ ಪ್ಲಾಟ್ಫಾರ್ಮ್ ಯೂಸ್ ಆದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ ಒಂದು, ಮತ್ತೆ ಟೈಪ್ಸ್ ಆಫ್ ಟಾರ್ಗೆಟೆಡ್ ಕಸ್ಟಮರ್ಸ್ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿನ್ನ ಪ್ರಾಡಕ್ಟ್ ಯಾವ ಏಜ್ ಅವರು ಇದ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. 18 ಬಿಲೋ ಅವರ, 18 ಅಬೋ ಅವರ, ಅಥವಾ ಸೀನಿಯರ್ ಸಿಟಿಜನ್ಸಾ, ಈ ತರ ಏಜ್ ವೈಸು ಮತ್ತೆ ಅವ್ರ ಇಂಟ್ರೆಸ್ಟು, ಅವರ ಟೇಸ್ಟು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೆಲ್ಲಾನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾರ್ಕೆಟಿಂಗ್ ಆಯ್ತು. ಮತ್ತೆ ಬ್ರಾಂಡಿಂಗ್ ಅಂದ್ರೆ ಏನು, ಬ್ರಾಂಡಿಂಗ್ ಅಂದ್ರೆ ಒಂದೇ ದಿನದಲ್ಲಿ ಬರೋದು ಅಂತದ್ದಲ್ಲ. ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಕಂಟಿನ್ಯೂಸ್ ಪ್ರೋಸೆಸ್ ಮಾಡ್ತಾ ಇರಬೇಕು, ಮತ್ತೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ತಾನೆ ಇರಬೇಕು. ಅಂದ್ರೆ ಇದರಲ್ಲಿ ಟ್ರಯಲ್ ಅಂಡ್ ಎರರ್ಸ್ ಜಾಸ್ತಿ ಇರುತ್ತೆ, ಬ್ರಾಂಡ್ ಅಷ್ಟು ಬೇಗ ಬಿಲ್ಡ್ ಆಗಲ್ಲ, ಕಸ್ಟಮರ್ ಹತ್ರ ಟ್ರಸ್ಟ್ ಅನ್ನೋದನ್ನ ಬಿಲ್ಡ್ ಮಾಡ್ಬೇಕಾಗಿರುತ್ತೆ. ಫಸ್ಟ್ ಮಾರ್ಕೆಟಿಂಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ ತರ ಇರುತ್ತೆ, ಮಾರ್ಕೆಟಿಂಗ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು విడియో తోర్సోదಕ್ಕೆ ఇష్టపడుತೀನಿ. అందుకే మన ప్రొడక్ట్స్ ని అక్కడ పెట్టాం. చూపు తర్వాత మనల్ని అట్రాక్ట్ చేసేది స్మెల్. సో నథింగ్ ఇస్ ఇంపాసిబుల్ ఇన్ మార్కెటింగ్. ఇకపై దేన్ని చూసినా మార్కెటింగ్ చూపుతో చూడు. సార్ ఇకపై సేల్స్ అండ్ మార్కెటింగ్ లో అందరూ కొడతాను సార్. ಸೊ ನೋಡಿದ್ರಲ್ಲ, ಸೂಪರ್ ಮಾರ್ಕೆಟ್ ಈಸ್ ಸೂಪರ್ ಮಾರ್ಕೆಟಿಂಗ್. ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ತರ ವೆರೈಟೀಸ್ ಜಸ್ಟ್ ಒಂದೇ ಒಂದು 2 minutes ಅಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಇದು ನಾವು ಹೇಳ್ತಾ ಇರೋದು ಅಷ್ಟೇ, ಜಸ್ಟ್ ಒಂದು ಉಪ್ಪಿನಕಾಯಿ ಇದ್ದಂಗೆ, ಒಂದು ಉಪ್ಪಿದಂಗೆ ಅಷ್ಟೇ. ಸೊ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಲೇಬೇಕಾಗಿರುತ್ತೆ. ಇದೇ ತರ ಬ್ರಾಂಡ್ ಅಂದ್ರೆ, ಬ್ರಾಂಡು ಸಹ ಅಷ್ಟೇ, ಅಷ್ಟು ಬೇಗ ಬಿಲ್ಡ್ ಆಗಲ್ಲ. ಬ್ರಾಂಡ್ಗೆ ಎಕ್ಸಾಂಪಲ್ ಯಾವ ತರ ಅಂದ್ರೆ, ನಾವ್ ಇವಾಗ ಪೇಸ್ಟ್ ಯೂಸ್ ಮಾಡಿದ್ರೆ ಫಸ್ಟ್ ಬರೋದೇ ಕೋಲ್ಗೇಟ್ ಪೇಸ್ಟೇ ತಗೊಳ್ಳೋಣ ಅಂತ. ಸೊ ಶೂಸ್ ಹೋದ್ರೆ ಅದಿದಾಸು, ರಿಬೋಕು ಈ ತರ ತಗೊಳ್ಳೋಣ ಅಂತ ಅನ್ಸ್ಬಿಡುತ್ತೆ. ಅದೇ ವಾಚ್ಗೆ ಹೋದ್ರೆ ಫಾಸ್ಟ್ ಟ್ರ್ಯಾಕ್ ಅಂತ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ. ಇದೇ ತರ ನಾವು ಯಾವ ತರ ಬ್ರಾಂಡ್ ಅನ್ನೋದು ಅಷ್ಟು ಬೇಗ ಬರಲ್ಲ ಮೈಂಡ್ ಅಲ್ಲಿ. ನಾವು ಏನಾದ್ರು ಥಿಂಕ್ ಮಾಡ್ಬಿಟ್ರೆ ಅದ್ರ ಬಗ್ಗೆನೆ ಬ್ರಾಂಡ್ ಫಿಕ್ಸ್ ಮಾಡ್ಬಿಡುತ್ತೆ. ಸೊ ಫೋನ್, ಫಾರ್ ಎಕ್ಸಾಂಪಲ್ ಫೋನ್ ಅಂದ್ರೆ ಸ್ಯಾಮ್ಸಂಗ್ ಅಂತ ಬರುತ್ತೆ, ಇಲ್ಲ ಐಫೋನ್ ಅಂತ ಬಂದ್ಬಿಡುತ್ತೆ. ಆ ತರ ಈಸಿಯಾಗಿ ಐಡೆಂಟಿಫೈ ಮಾಡೋ, ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡೋ ಒಂದು ಇದು ಇದೆ ಅಲ್ವಾ. ಅಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀವಿ ನಾವು ಈ ಪ್ರಾಡಕ್ಟ್ ಅಂತಿದಂಗೆ ಅದನ್ನ. ಫಾರ್ ಎಕ್ಸಾಂಪಲ್ ಇಲ್ಲೂ ನಾನು ಕೆಲವನ್ನ ರಿಫ್ಲೆಕ್ಟ್ ಮಾಡಿದೀನಿ. ಸೊ ವಾಟರ್ ಬಾಟ್ಲ್ ಹತ್ತಿದಂಗೆ ಬಿಸ್ಲರಿ ವಾಟರ್ ನೆನಪು ಬರುತ್ತೆ, ಕೆಲವರಿಗೆ ಕಾಫಿ ಅಂತಿದಂಗೆ ಕೆಫೆ ಕಾಫಿ ಡೇ ಅಲ್ಲೇ ಹೋಗಿ ಕುಡಿದ್ರೇನೆ ಮಜಾ ಅಂತ ಅನ್ಸ್ತಿರುತ್ತೆ. ಮತ್ತೆ ಗುಡ್ಸೋ ಇದು ಪೊರಕೆ ಕೂಡನು
ಮಂಕಿ ಬ್ರ್ಯಾಂಡ್ ಪೊರ್ಕೆನೆ ಬೇಕು ಅಂತ ಕೆಲವ್ರಿಗೆ ಫೀಲ್ ಆಗುತ್ತೆ. ಸೊ ಇದನ್ನ ಬ್ರ್ಯಾಂಡ್ ಅವರು ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಬಂದಿರೋದ್ರಿಂದ ಬ್ರ್ಯಾಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನಾವು ಅದನ್ನ ಏನಾದ್ರೂ ಒಂದು ತಗೋಬೇಕು, ಬೇಸಿಕ್ ನೀಡೇ ಆಗ್ಲಿ ಯಾವ್ದೇ ಆಗ್ಲಿ. ಇವಾಗ ಚಾಕ್ಲೇಟ್ ಅಂದ್ರೆ ಕೆಲವು ನನ್ನ ಮಗಳೇ ಆಗ್ಲಿ ಕಿಂಡರ್ ಜಾಯ್ ಕೊಡ್ಸ್ಪಪ್ಪ ಇಲ್ಲ ಡೈರಿ ಮಿಲ್ಕ್ ಕೊಡ್ಸ್ಪಪ್ಪ ಅಂತ ಅವರೇ ಓಪನ್ ಆಗಿ ಕೇಳೋ ಅಷ್ಟು, ಅಂದ್ರೆ ಚಿಕ್ಕ ಮಕ್ಳು ಕೂಡ ಬ್ರ್ಯಾಂಡ್ ಅನ್ನೋದು ಈಸಿಯಾಗಿ ಹೇಳ್ತಾರೆ, ನನ್ಗೆ ಇದೇ ಪ್ರಾಡಕ್ಟ್ ಬೇಕು, ಇದೇ ಬ್ರ್ಯಾಂಡ್ ಬೇಕು, ಇಲ್ಲೇ ಹೋಗಿ ನಾನು ಪರ್ಚೇಸ್ ಮಾಡ್ಬೇಕು ಅಂತಾರಲ್ಲ, ಅದನ್ನ ಬ್ರ್ಯಾಂಡ್ ಅಂತಾರೆ. ಬ್ರ್ಯಾಂಡ್ ಐಡೆಂಟಿಟಿ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಬ್ರ್ಯಾಂಡ್ಗೆ ಬೆಸ್ಟ್ ಎಕ್ಸಾಂಪಲ್ ವಿಡಿಯೋ ಒಂದು ಹೇಳ್ತೀನಿ. ಯಾಕಂದ್ರೆ ಈ ಬ್ರ್ಯಾಂಡ್ ಮಾಡ್ಬೇಕು ಅಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು, ಮತ್ತೆ ಎಷ್ಟು ಸಲ ಫೇಲ್ಯೂರ್ ಮಾಡ್ಬೇಕು. ಬೆಸ್ಟ್ ಎಕ್ಸಾಂಪಲ್ ಬಂದು 300 times ಫೇಲ್ ಆಗಿದ್ದಾರೆ ಡಿಸ್ನಿ ಅನ್ನೋರು. ಡಿಸ್ನಿ ಅವ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ. It's kind of fun to do the impossible. So, what's your story? ಸೊ ವಾಟ್ಸ್ ಯುವರ್ ಸ್ಟೋರಿ ಅಂದ್ರೆ ಏಜ್ ಆಗ್ಬಿಟ್ಟಿದೆ, ನಾನು ಇಷ್ಟು ದಿನಾನು ಪ್ರಯತ್ನ ಪಟ್ಟೆ ನನ್ಗೆ ಆಗಿಲ್ಲ ಅಂತ ಜಾಸ್ತಿ ಜನ ಫೀಲ್ ಆಗ್ತಾ ಇರ್ತಾರೆ. ಸೊ ಡಿಸ್ನಿ ಅಂತವ್ರನ್ನ ಎಕ್ಸಾಂಪಲ್ ತಗೊಂಡ್ರೆ ನಾವೇನು ಇಲ್ಲ, ಎಷ್ಟೇ ಸಲ ಫೇಲ್ ಆದ್ರೂ ನಾವು ಪ್ರಯತ್ನ ಪಡ್ಬೋದು ಅಂತೆ. ಇದ್ರಲ್ಲಿ ಮೈನ್ ಏನ್ ಬೇಕು ಅಂದ್ರೆ ನಿಮ್ಮ ಐಡಿಯಾ ಮೇಲೆ ನಿಮ್ ನಂಬಿಕೆ ಇರ್ಬೇಕು, ಮತ್ತೆ ನೀವು ನಿಜ ಆಗಿರ್ಬೇಕು. ಅಂದ್ರೆ ನೀವು ನಿಮ್ಮ 100% ಕೊಡ್ತಾ ಇರ್ಬೇಕು. 99% ಕೊಡ್ತಾ ಇದಾರೆ ಕೆಲವ್ರು ಜನ, ಒಂದೇ 1% ಅಲ್ಲಿ ಡಿಸಪಾಯಿಂಟ್ ಆಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದಾರೆ. ಕೊನೆಗೆ ಏನಾಗುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಅಡಿಕ್ಷನ್ಸ್ ಅಂತೆ, ಬೇರೆಯವ್ರ ಮೇಲೆ ಆ ಬಾಧೆನ ಕೋಪನ ತೋರ್ಸೋದಂತೆ, ಅದರಿಂದ ಚಿಕ್ಕ ಮಕ್ಳಿಗೆ ಅಫೆಕ್ಟ್ ಆಗೋದಂತೆ. ಈ ತರ ಎಲ್ಲ ಆಕ್ಚುಲಿ ತುಂಬಾ ಪೇರೆಂಟ್ಸ್ ಅನುಭವಿಸ್ತಾ ಇದ್ದಾರೆ. ಮತ್ತೆ ಯಂಗ್ಸ್ಟರ್ಸ್ ಕೂಡ ಬೇಗ ಹರ್ಟ್ ಆಗ್ಬಿಟ್ಟು ಕೆಲವು ಅಡಿಕ್ಷನ್ಸ್ ಮತ್ತೆ ಸೂಸೈಡ್ಸ್ ಇದಕ್ಕೆಲ್ಲಾನು ಹೋಗ್ಬಿಡ್ತಿದ್ದಾರೆ. ಸೊ ಇದನ್ನೆಲ್ಲಾನು ಬೇಸ್ ಮಾಡ್ಕೊಂಡು ನಾವು ಈ ಕೋರ್ಸ್ ನ ಡಿಸೈನ್ ಮಾಡಿದ್ವಿ. ಇಲ್ಲಿ ಗುಡ್ ಪ್ರಾಡಕ್ಟ್ಸ್ ಆರ್ ನಾಟ್ ಸೆಲ್ಲಿಂಗ್, ಗುಡ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಆರ್ ಸೆಲ್ಲಿಂಗ್. ಈ ಒಂದು ನೀವು ಒಳ್ಳೆ ಐಡಿಯಾ ಇದ್ದು ಒಳ್ಳೆ ಪ್ರಾಡಕ್ಟ್ ಇದ್ರು ನೀವು ಜನಕ್ಕೆ ಗೊತ್ತಾಗೋ ಗಂಟನು ನಿಮ್ ಪ್ರಾಡಕ್ಟ್ ನ ಬೈ ಮಾಡೋದಕ್ಕೆ ನೀವು ಈ ತರ ಇದೀರಾ, ನಿಮ್ಗೆ ಕೆಪಾಸಿಟಿ ಇದೆ, ಈ ಕ್ವಾಲಿಟಿ ನಿಮ್ ಹತ್ರ ಇದೆ ಅಂತ ತಿಳಿಯೋದಕ್ಕೆ ಜನಕ್ಕೆ ಮಾರ್ಕೆಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಬ್ರ್ಯಾಂಡ್ ಅನ್ನೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದು ಅವಶ್ಯಕತೆ ಇದೆ. ಈ ಬ್ರ್ಯಾಂಡ್ ನ ಯಾಕೆ ಮಾಡ್ಬೇಕು ಅಂದ್ರೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇನ್ಕಮ್ ಮೇಕಿಂಗ್ ಟೂಲ್ ಆಗ್ಬಿಡುತ್ತೆ. ಸೊ ನೀವು ಕೆಲಸ ಮಾಡಿದ್ರು ಒಂದ್ಸಲ ಬ್ರ್ಯಾಂಡ್ ಬಿಲ್ಡ್ ಆಗ್ಬಿಟ್ಟಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಸೇಲ್ಸ್ ತಾನಾಗೆ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಗಿ ಬ್ಯಾನ್ ಆಗಿದೆ, ಮ್ಯಾಗಿ ತಿನ್ಬಾರ್ದು ಅಂತ ಎಲ್ಲಾ ಜನಕ್ಕೂ ಗೊತ್ತು. ಈ ಒಂದು ಅದ್ ಬ್ಯಾನ್ ಆದಾಗ ಸೇಲ್ಸು ರೈಸ್ ಆಗ್ಬಿಡ್ತು, ಫುಲ್ ಟಾಪ್ ಹೋಗ್ಬಿಡ್ತು. ಇದೇ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಮಕ್ಕಳಿಗೆ ನಾವ್ ಯಾವ ತಿನ್ಬಾರ್ದು ಅಂತ ಗೊತ್ತಿರುತ್ತೋ ಅದನ್ನೇ ತಿನ್ಸೋದಕ್ಕೆ ಇಷ್ಟಪಡ್ತೀವಿ. ಇದೇ ತರ ಲೆಗಸಿ ಬಿಲ್ಡ್ ಆಗುತ್ತೆ. ಮತ್ತೆ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ, ನಿಮ್ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳು ಕೂಡ ನಿಮ್ ಹೆಸರು ಹೇಳ್ಕೊಳ್ಳೋದಕ್ಕೆ ಒಂದ್ ಇದಾಗುತ್ತೆ. ನೀವ್ ಇಲ್ದೇ ಇದ್ರು ಅವರು ನಮ್ ತಾತ ಈ ತರ ಬ್ರ್ಯಾಂಡ್ ಬಿಲ್ಡ್ ಮಾಡಿರೋದ್ರಿಂದ ನಾವು ಈಗ್ಲೂ ಅದರಿಂದ ಇನ್ಕಮ್ ನ ಅರ್ನ್ ಮಾಡ್ತಾ ಇದೀವಿ, ಮತ್ತೆ ನಾವು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದೀವಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಡೆವಲಪ್ ಆಗಿದೆ. ಇದು ನಮ್ ತಾತ, ನಮ್ ಮುತ್ತಾತ, ನಮ್ಮ ಅಪ್ಪ ಈ ತರ ಮಾಡಿ ಬಂದಿರೋದ್ರಿಂದ ನನಗೆ ಇದು ಬೆನಿಫಿಟ್ ಆಗಿದೆ ಅಂತ ಫೀಲ್ ಆಗ್ತಾರೆ. ಸೊ ಇದು ಎಲ್ಲಾ ಜನ ಮಾಡಲ್ಲ, ಕೆಲವು ಜನ ಮಾತ್ರ ಮಾಡ್ತಾರೆ. ಅವ್ರ ಲೈಫ್ ಲಾಂಗ್ ಅಂದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ತಿಳ್ಕೊಂತಾ ಇರ್ತಾರೆ ಅವ್ರನ್ನ. ಸೊ ಇದರಿಂದ ಬ್ರ್ಯಾಂಡ್ ಮಾಡೋದನ್ನು ಅವಶ್ಯಕತೆ ಇದೆ ಅಂತ ನಾನು ಹೇಳಕ್ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದ್ರೆ, ಸೊ ಕಾಮನ್ ಮ್ಯಾನ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಬಿಸ್ನೆಸ್ ಮಾಡ್ತಾ ಇದಾರೆ. ಮ್ಯಾಕ್ಸಿಮಮ್ ಬಿಸ್ನೆಸ್ ಮ್ಯಾನ್ಸ್ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಎಂಪ್ಲಾಯೀಸ್ ಇದಕ್ ಬಂದ್ಬಿಟ್ರೆ ಎಲ್ಲಾ ಕೆಲ್ಸನೂ ನಾನೇ ಮಾಡ್ಕೊಳ್ಳೋದೇ ಒಳ್ಳೇದು, ಎಂಪ್ಲಾಯೀಸ್ ನ ಇಟ್ಕೊಳ್ಳೋದೇ ಬೇಡ ಅನ್ನೋ ಥಿಂಕಿಂಗ್ಗೆ ಜಾಸ್ತಿ ಜನ ಬರ್ತಾ ಇರ್ತಾರೆ. ಯಾಕೆ ಈ ತರ ಥಿಂಕ್ ಮಾಡ್ತಾ ಇರ್ತಾರೆ ಅಂದ್ರೆ ಬಂದ್ಬಿಟ್ಟು ಕಲ್ಬಿಟ್ಟು ಹೋಗ್ಬಿಟ್ಟು ನಮ್ಗೆ ಆಪೋಸಿಟ್ ಆಗಿ ಕಂಪ್ನೀಸ್ ನ ಓಪನ್ ಮಾಡ್ಬಿಡ್ತಾರೆ, ನಮ್ಗೆ ಕಾಂಪಿಟೇಟರ್ ಆಗ್ಬಿಡ್ತಾರೆ, ನಮ್ ಕ್ಲೈಂಟ್ಸ್ ನೆಲ್ಲ ಅವರೇ ಡೈವರ್ಟ್ ಮಾಡ್ಕೊಂಡ್ಬಿಡ್ತಾರೆ, ನಮ್ಗಿರೋ ಬಿಸ್ನೆಸ್ ಅನ್ನು ಕಡಿಮೆ ಮಾಡ್ಬಿಡ್ತಾರೆ ಅಂತ ಒಂದು ಫ್ಯಾಕ್ಟ್ ಇರುತ್ತೆ ಕೆಲವ್ರದ್ದು. ಇನ್ನ ಕೆಲವ್ರದ್ದು ಏನಂದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ, ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ನನ್ನ ಹೆಸರಲ್ಲಿ ಓಡುತ್ತೆ, ನನ್ನ ಫೇಸ್ ವ್ಯಾಲ್ಯೂ ಇಂದ ನನ್ನ ಬ್ರ್ಯಾಂಡ್ ಓಡುತ್ತೆ, ಮತ್ತೆ ನಾನು ಏನೋ ಮಾರ್ಕೆಟಿಂಗ್ ಮಾಡ್ದಿದ್ರು ನನ್ನ ಎಂಪ್ಲಾಯೀಸ್ ಯಾರು ಇದ್ದಿದ್ರು ಜನನೇ ನನ್ನ ಹತ್ರ ಹುಡ್ಕೊಂಡ್ ಬರ್ತಾರೆ ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಮೈಂಡ್ ಸೆಟ್ ಇರುತ್ತೆ. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಆಗಲ್ಲ. ಒಂದು ಟೈಮ್ ಬರುತ್ತೆ ನಿಮ್ಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಗೋದು, ಇಲ್ಲ ನೀವು ಮಾಡೋಕೆ ಆ ಕೆಲಸ ಆಗದಿದ್ದಾಗ ಸೊ ನಿಮ್ ಆಲ್ಟರ್ನೇಟಿವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಇದ್ರಲ್ಲಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಇರಬೇಕು, ಇಲ್ಲ ಎಂಪ್ಲಾಯೀಸ್ ಆದ್ರೂ ಇರ್ಬೇಕು ಸಪೋರ್ಟಿಂಗ್. ಇದಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದಾಗ ನೆಕ್ಸ್ಟ್ ಏನು ಸಡನ್ ಆಗಿ ಬಿದೋಗುತ್ತೆ ಬಿಸ್ನೆಸ್, ಇದಾಗಬಾರ್ದಲ್ವಾ. ಇದರಿಂದ ಆಪ್ಷನ್ ಪ್ಲಾನ್ ಬಿ ಅನ್ನೋದನ್ನ ಇಟ್ಕೊಂಡಿರ್ಲೇಬೇಕು. ಮತ್ತೆ ಬಿಸ್ನೆಸ್ ಅದೇ ಫೇಸ್ ವ್ಯಾಲ್ಯೂ ಅನ್ನೋದಕ್ಕಿಂತ ಮುಖ್ಯ ನಿಮ್ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ರೆ ನಿಮ್ ಹೋದ್ಮೇಲೆ ನಿಮ್ ಫೇಸ್ ವ್ಯಾಲ್ಯೂ ಮುಗ್ದೋಗುತ್ತೆ. ಬಟ್ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ ನೆಕ್ಸ್ಟ್ ಜನರೇಷನ್ ಕೂಡ ತಿಳ್ಕೊಂತಾ ಇರ್ತಾರೆ ನಿಮ್ಮನ್ನ. ಇದಕ್ಕೋಸ್ಕರ ಎಂಪ್ಲಾಯೀಸ್ ಮತ್ತೆ ಡೆವಲಪ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ.
ಮತ್ತೆ ನೋ ಪಾಯಿಂಟ್ ಆಫ್ ಹೈರಿಂಗ್ ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಎಂಪ್ಲಾಯೀಸ್ ಬಿಟ್ಟು ಹೋಗ್ತಾರೆ ಮತ್ತೆ ಕಾಂಪಿಟೇಟರ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಸೊ ಇದರಲ್ಲಿ ಮೈನ್ ಪಾಯಿಂಟ್ ಎಲ್ಲಾದ್ರಲ್ಲೂ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಖರ್ಚು ಮಾಡೋದು ಯಾಕೆ, ಎಂಪ್ಲಾಯಿನ ಹೈರ್ ಮಾಡೋದ್ರಿಂದ ಒಂದು EMI ಎಕ್ಸ್ಟ್ರಾ ಲೋನೇ ತಗೊಳ್ದಿರಾ EMI ಕಟ್ದಂಗೆ ಸರ್ ಅಂತ ನನ್ಗೆ ಕೆಲವು ನಮ್ಮ ಕ್ಲೈಂಟ್ಸ್ ಫೋನ್ ಮಾಡಿ ಹೇಳಿದ್ರು. ಸರ್ ಎಂಪ್ಲಾಯೀಸ್ ಬಗ್ಗೆ ಅಷ್ಟು ಹೇಳ್ತಿದ್ದೀರಾ, ಬಟ್ ಎಂಪ್ಲಾಯೀಸ್ ನ ಹೈರ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಅಂದ್ರೆ EMI ಸುಮ್ನೆ ನಾವು ಲೋನು ತಗೊಂಡಿರಲ್ಲ ಸರ್, EMI ಕಟ್ತಾ ಇರ್ಬೇಕು ಅನ್ನೋ ತರ ಮಾತನ್ನು ಮಾತಾಡಿದ್ರು. ಸೊ ಇದು ತಪ್ಪು ಕಾನ್ಸೆಪ್ಟ್ ಅಂತ ನಾನು ಯಾವ ತರ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ನೀವು ಹೈರ್ ಮಾಡೋವಾಗ್ಲೇ ಪರ್ಟಿಕ್ಯುಲರ್ ಆಗಿ ಏನೇನ್ ಕೆಲಸಕ್ಕೆ ನೀವು ಹೈರ್ ಮಾಡ್ತಿದ್ದೀರಾ ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಫಸ್ಟ್ ರೋಲ್ ಕ್ಲಾರಿಟಿ, ನಿಮ್ಗೆ ಇವಾಗ ಸಪೋರ್ಟ್ ಸಿಸ್ಟಮ್ ಎಲ್ಲಿಂದ ಬೇಕು, ಯಾವ್ಯಾವ ಕೆಲಸಗಳು ನೀವು ಹೈರ್ ಮಾಡ್ತಾ ಇರೋ ಎಂಪ್ಲಾಯಿ ಮಾಡ್ಬೇಕಾಗಿರುತ್ತೆ, ಅದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೊಬೇಕು. ಮತ್ತೆ ಅದಕ್ಕೆ ಎಲಿಜಿಬಿಲಿಟಿ ಇದನ್ನ ಇಲ್ವಾ ಅಂತ ಹೈರಿಂಗ್ ಪ್ರೋಸೆಸ್ ಅಂದ್ರೆ ಹೈರಿಂಗ್ ಸ್ಕಿಲ್ಸ್ ಅಂತಾರೆ. ಈ ಸ್ಕಿಲ್ಸ್ ನ ನೀವು ಬೆಳೆಸ್ಕೋಬೇಕು. ಯಾವ ತರ ಎಂಪ್ಲಾಯಿನ ಹೈರ್ ಮಾಡ್ಬೋದು, ಯಾವ ತರ ಕ್ವಶನ್ಸ್ ಕೇಳ್ಬೋದು, ಅವನ ಆಟಿಟ್ಯೂಡ್ ಯಾವ ತರ ಇದೆ, ಅವನ ಬಿಹೇವಿಯರ್ ಯಾವ ತರ ಇದೆ, ಮತ್ತೆ ಅವನ ಹ್ಯಾಬಿಟ್ಸ್ ಏನು, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಮತ್ತೆ ಅವನು ಏನಕ್ಕೆ ಇಷ್ಟಪಡ್ತಾನೆ, ಯಾವ ತರ ಹೇಳಿದ್ರೆ ಇಷ್ಟಪಡ್ತಾನೆ, ಯಾವ ತರ ಹೇಳಿದ್ರೆ ಕೆಲಸ ಮಾಡಲ್ಲ, ಮತ್ತೆ ಇವನಿಗೆ ಈ ಕೆಲಸ ಸೂಟ್ ಆಗುತ್ತಾ ಇಲ್ವಾ, ಸೂಟ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫೈರ್ ಮಾಡ್ಬೋದು. ಇದು ಹೈರ್ ಮಾಡ್ಬಿಟ್ಟು ಎಲ್ಲ ಕಲ್ಸೋದಕ್ಕೆ ಟ್ರೈ ಮಾಡೋದಕ್ಕಿಂತ ಫಸ್ಟ್ ಅಲ್ಲಿ ಇವ್ನು ಸೂಟ್ ಆಗ್ತಾನೆ ಇಲ್ವಾ ಈ ಜಾಬ್ಗೆ ಅಂತಾನು ಚೆಕ್ ಮಾಡ್ಬೋದಲ್ವಾ. ಸೊ ಫ್ರೆಶರ್ ನ ತಗೊಂಡಿದೀರಾ ಅಂದ್ರೆ ಫ್ರೆಶರ್ ನ ಕಲ್ಸೋ ಜವಾಬ್ದಾರಿ ನಿಮ್ದಿರುತ್ತೆ. ಸೊ ಅವ್ನು ಕಳಿಸ್ದಿರಾ ಕೆಲಸ ಮಾಡು ಅಂತ ಪ್ರೆಜರ್ ಹಾಕಿದ್ರೆ ಅದ್ ನಿಮ್ ತಪ್ಪುನು ಆಗುತ್ತಲ್ವಾ. ಇದನ್ನೂ ಥಿಂಕ್ ಮಾಡ್ಬೇಕಾಗುತ್ತೆ. ಮತ್ತೆ ಅವ್ನಿಗೆ ಪರ್ಟಿಕ್ಯುಲರ್ ಆಗಿ ರೋಲ್ ಕ್ಲಾರಿಟಿ ಕೊಡ್ಬೇಕು. ಈ ಕೆಲಸಗಳು ನೀನ್ ಮಾಡ್ಕೊಂತ ಹೋಗ್ತಾ ಇರ್ಬೇಕು. ಮತ್ತೆ ಟಾಸ್ಕ್ ಕೊಡ್ಬೇಕು, ಈ ದಿನದಲ್ಲಿ ಇಷ್ಟು ಕೆಲಸಗಳು ನೀನ್ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ, ಏನ್ ಪ್ರಾಬ್ಲಮ್ ಇಂದ ಆಗ್ಲಿಲ್ಲ ಆ ಕೆಲಸ ಅನ್ನೋದನ್ನ ಆವತ್ತಿನ ಸಂಜೆ ಒಳಗಡೆ ನನಗೆ ರಿಪೋರ್ಟ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಡೇ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕಾಗಿರುತ್ತೆ. ಸೊ ಈ ತರ ಡೇ ಬೈ ಡೇ, ವೀಕ್ ಬೈ ವೀಕ್, ಮಂತ್ ಬೈ ಮಂತ್ ರಿವ್ಯೂ ಮಾಡ್ತಾ ಇರ್ಬೇಕು, ಟ್ರೈನಿಂಗ್ ಕೊಡ್ತಾ ಇರ್ಬೇಕು. ಸೊ ಒಳ್ಳೆ ಎಂಪ್ಲಾಯೀಸ್ ಯಾವ ಕಂಪ್ನಿಯಲ್ಲೂ ಸಡನ್ ಆಗಿ ಬರಲ್ಲ. ಅವರು ಒಳ್ಳೆ ಟ್ರೈನಿಂಗು, ಒಳ್ಳೆ ಅವರ ನಡವಳಿಕೆ ಮತ್ತೆ ಅವ್ರ ಸಪೋರ್ಟು ಇಲ್ಲಿ ಪುಷ್ ಮಾಡೋದನ್ನು ಅವಶ್ಯಕತೆ ಇರುತ್ತೆ. ಎಂಪ್ಲಾಯೀಸ್ ನ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ಬೋದು. ಸೊ ಸಮ್ಟೈಮ್ಸ್ ಕೋಪ ಬಂದ್ ಬೈದ್ಬಿಟ್ಟಿದ್ರು ಫ್ಯಾಕ್ಟ್ ಏನು ಅಂತ ಡಿಸ್ಕಸ್ ಮಾಡ್ಬೇಕು, ಸಾರಿ ಕೇಳ್ಬೇಕು ತಪ್ಪಿದ್ರೆ. ಇದು ನೆಗೆಟಿವ್ ಥಿಂಕ್ ಬರ್ಬೋದು, ಅವ್ರು ನನ್ನ ಹತ್ರ ಕೆಲಸ ಮಾಡ್ತಿದ್ದಾನೆ ಅಂತ ನಾನು ಹೇಳಿದ್ದೆಲ್ಲ ಮಾಡ್ಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಇಲ್ಲಿ ಕೆಲವು ಟೈಮ್ ಓನರ್ಸ್ ಆಗಿರೋದ್ರಿಂದ ನಿಮ್ಗೆ ಬೇರೆ ಬೇರೆ ಪ್ರೆಜರ್ಸ್ ಇರೋದ್ರಿಂದ ಎಂಪ್ಲಾಯೀಸ್ ಮೇಲೂ ಕೋಪ ಮಾಡ್ಕೊಳ್ಳೋದು ಸಹಜ. ಬಟ್ ಅದು ತಪ್ಪ್ಯಾರ್ದು ಅಂತ ಕ್ಲೀನ್ ಆಗಿ ಅನಲೈಸ್ ಮಾಡಿ ಮತ್ತೆ ಅವ್ರ ಹತ್ರ ಹೋಗಿ ಮಾತಾಡೋದನ್ನು ಅಷ್ಟೇ. ಯಾಕಂದ್ರೆ ಅದು ಕಂಟಿನ್ಯೂ ಆಗ್ಬಾರ್ದು, ಅವತ್ತೇ ಸಾಲ್ವ್ ಆಗ್ಬಿಡ್ಬೇಕು ನೆಕ್ಸ್ಟ್ ಡೇ. ಸೊ ನಾವು ಅನ್ನೋದು ಬರ್ಬೇಕು ಎಂಪ್ಲಾಯೀಸ್ ಅಲ್ಲಿ. ನಂದು ಅಂತ ಬರೋದಕ್ಕಿಂತ ನಾವು ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದ್ರು ಮಾಡೋದಕ್ಕೆ ಖುಷಿಯಾಗಿ ಮಾಡೋಗ್ತಾನೆ ಅವನು. ಮತ್ತೆ ನಿಮ್ಮ ಹತ್ರ ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ತೇನೆ, ಸರ್ ನಾನು ಇಷ್ಟು ಕೆಲಸ ಜಾಸ್ತಿ ಮಾಡಿದೀನಿ, ಇಷ್ಟು ಬಿಸ್ನೆಸ್ ನಿಮ್ಗೆ ಎಕ್ಸ್ಟ್ರಾ ತಂದ್ಕೊಟ್ಟಿದ್ದೀನಿ, ನನ್ಗೇನಾದ್ರೂ ಖರ್ಚು ಕೊಡಿ ಸರ್ ಅಂತ ಅವನೇ ಓಪನ್ ಆಗಿ ಕೇಳ್ತಾನೆ. ಅದ್ ಬಿಟ್ಬಿಟ್ಟು ನೀವು ಸೆಲ್ಫಿಶ್ನೆಸ್ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಅವಾಗ ನಮ್ಮ ಬಾಸ್ ನನ್ನ ಹತ್ರ ದುಡ್ಸ್ಕೊಂತ ಇದ್ದಾನೆ, ನಾನು ಎಷ್ಟು ಮಾಡಿದ್ರು ಇಷ್ಟೇ, ಸೊ ಸ್ವಲ್ಪ ದಿನ ಬಿಟ್ಬಿಟ್ಟು ಹೊರಟೋಗ್ಬಿಡೋಣ, ಬೇರೆ ಕಂಪ್ನಿ ನೋಡೋಣ ಅನ್ನೋ ಆಪ್ಷನ್ ಜಾಸ್ತಿ ಜನ ಹುಡ್ಕೋದಕ್ಕೆ ಇದ್ ಮಾಡ್ತಾರೆ. ಅದೇ ನಿನ್ನ ಗೋಲ್ ಏನು, ನೀನ್ ಏನ್ ಅಚೀವ್ ಮಾಡೋ ಅಂತ ಹೋಗ್ತಾ ಇದೀಯಾ, ಮತ್ತೆ ನೀನು ಯಾವ ಲೆವೆಲ್ಗೆ ಹೋಗ್ತಿದ್ಯಾ, ನಿನ್ನನ್ನ ಯಾವ ತರ ಬೆಳೆಸ್ತೀನಿ ಸ್ಟೆಪ್ ಬೈ ಸ್ಟೆಪ್, ಅದನ್ನೆಲ್ಲ ಹೇಳ್ಕೊಂಡು ಹೋದಾಗ ಅವರು ನಿಮ್ಮ ಹತ್ರ ಇರ್ತಾರೆ. ಸೊ ಕೆಲವರು ಆದ್ರೂ ಬಿಟ್ಟೋಗ್ತಾರೆ ಸರ್, ನಂಬಿಕೆನೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ, ಬಿಟ್ಟು ಹೋಗ್ತಾರೆ ಸರ್ ಅಂತ ಬಿಟ್ಟು ಹೋಗ್ತಾರೆ. ಬಟ್ ಅವರು ಫೀಲ್ ಆಗ್ಬೇಕು, ನಾನು ಇವ್ರ ಜೊತೆ ಇದ್ದಿದ್ರೆ ನನ್ನ ಲೈಫ್ ಚೆನ್ನಾಗಿರ್ತಿತ್ತು, ಬಿಟ್ಟೋಗ್ಬಿಟ್ಟು ತಪ್ಪು ಮಾಡಿದೆ. ಸೊ ಆ ಫೀಲಿಂಗ್ ಅವ್ರ ಹತ್ರ ಬರ್ಬೇಕು. ಆ ತರ ನೀವು ಕ್ಯಾರೆಕ್ಟರ್ ಆಗ್ಲಿ, ಯಾರ ಹತ್ರ ಆಗ್ಲಿ, ನಡವಳಿಕೆನೇ ಆಗ್ಲಿ, ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡೋದೇ ಆಗ್ಲಿ, ಆ ತರ ಥಿಂಕ್ ಮಾಡ್ಕೊಂಡು ಆ ತರ ಬೆಳೆಸ್ಕೊಂಡು ಹೋದಾಗ ನೀವು ನೆಕ್ಸ್ಟ್ ಲೆವೆಲ್ ಬೆಳೆಯೋದಕ್ಕೆ ಈಸಿ ಆಗುತ್ತೆ.